ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಮುಡಾ ಹಗರಣ ಕುರಿತು ಪತ್ರಿಕಾಗೋಷ್ಠಿ. ಚಾಮರಾಜ ಕ್ಷೇತ್ರದ ಶಾಸಕರು ಹಾಗೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಆದ ಕೆ. ಹರೀಶ್ ಗೌಡ ಇಂದು ಮೈಸೂರಿನ ಜಲದರ್ಶಿನಿಯ ಹೊಸ ಕಟ್ಟಡದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. 50-50 ಅನುಪಾತದಡಿ ನಿವೇಶನ ಹಂಚಿಕೆ ವಿಚಾರವಾಗಿ ಮಾತನಾಡಿದ ಅವರು, 50-50 ಅನುಪಾತದಲ್ಲಿ ನಿವೇಶನ ನೀಡಲು 2015ರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗಿದ್ದು, 50-50 ಅನುಪಾತದಲ್ಲಿ ಪರಿಹಾರ ನೀಡಲು ಸಹ ಆದೇಶವೂ ಆಗಿದೆ. ಆಗ ಜೊತೆಗೆ 60-40 ಅನುಪಾತದಲ್ಲಿಯೂ ಕೂಡ ನಿವೇಶನವನ್ನು ನೀಡಬೇಕೆಂದು ಆದೇಶವೂ ಇದೆ. ಅದಾದ ಬಳಿಕ 2020ರಲ್ಲಿ 50-50 ಅನುಪಾತದಲ್ಲಿ ನಿವೇಶನ ನೀಡಲು ಮುಡಾ ನಿರ್ಣಯ ಕೈಗೊಂಡಿರುತ್ತದೆ ಎಂದು ಮಾಹಿತಿ ನೀಡಿದರು. ಮುಡಾ ಅಧ್ಯಕ್ಷ ಕೆ. ಮರೀಗೌಡ ಮಾತನಾಡಿ, ಮುಡಾ ಹಗರಣ ಕುರಿತು ತನಿಖೆ ಮಾಡಲು ತಂಡ ರಚನೆ ಮಾಡಲಾಗಿದೆ ಹಾಗೂ ತನಿಖೆಯೂ ಕೂಡ ಪ್ರಗತಿಯಲ್ಲಿದೆ. ತನಿಖೆಯ ಸತ್ಯಾಂಶ ಹೊರಬಿದ್ದ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಮುಡಾ ಹಗರಣದಲ್ಲಿ ಜನಪ್ರತಿನಿಧಿಗಳ ಕೈವಾಡವಿದೆ ಎಂಬ ಮಾತಿನ ವಿಚಾರವಾಗಿ ಮಾತನಾಡಿದ ಅವರು, ಮುಡಾ ಹಗರಣಕ್ಕೆ ಜನಪ್ರತಿನಿಧಿಗಳು ಕಾರಣರಲ್ಲ, ಅಧಿಕಾರಿಗಳೇ ಕಾರಣ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿಯವರ ಸೈಟು ಹಂಚಿಕೆ ವಿಚಾರವಾಗಿ ಅಪಪ್ರಚಾರ ಕುರಿತು ಸ್ಪಷ್ಟನೆ ನೀಡಲು ಈ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರುಗಳಾದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಡಿ. ತಿಮ್ಮಯ್ಯ, ಶಾಸಕರಾದ AB ರಮೇಶ್, ಬಂಡಿ ಸಿದ್ದೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಸೈಟ್ ವಿತರಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ, ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರ್ತಕ್ಕಂಥ ಹಿನ್ನೆಲೆ ಇದೆ ಅಂಥೇಳಿ ಮಾಧ್ಯಮದ ಮೂಲಕ ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಮುಡಾ ಅಧ್ಯಕ್ಷನಾಗಿ ಅದನ್ನು ಜನರಿಗೆ ಮತ್ತು ನಿಮಗೆ ತಿಳಿಸ್ತಕ್ಕಂಥದ್ದು, ಪ್ರತಿಕ್ರಿಯಿಸ್ತಕ್ಕಂಥ ನನ್ನ ಕರ್ತವ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ. ಇವತ್ತು ಯಾವ ನಿಮ್ಮ ಮಾಧ್ಯಮದ ಮೂಲಕ ಮುಡಾದ ಹಗರಣ ಆಗಿದೆ ಅಂತ ಹೇಳ್ತಕ್ಕಂಥ ಒಂದು ಪ್ರತಿವತ್ತು ಅದನ್ನು ನಾನು ಸಂಬಂಧಪಟ್ಟ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಗಮನ ತಂದು ಈ ರೀತಿ ಪತ್ರಿಕೆಯಲ್ಲಿ ಬಂದಿದೆ, ಅದನ್ನು ತನಿಖೆ ಅದನ್ನು ಕ್ರಮವಹಿಸಬೇಕು ಅಂತ ಹೇಳಿದಾಗ ಸಂಬಂಧಪಟ್ಟ ಇಲಾಖಾ ಸಚಿವರಾದಂಥ ಬೈತಿ ಬಸವರಾಜ್ ಸುರೇಶ್ವರವರನ್ನು ಕಳಿಸಿ ಅದು ಸಭೆ ಮಾಡಿ ಪರಿಶೀಲನೆ ಮಾಡಿ ಅವರು ಒಂದು ಎಂಕ್ವೈರಿ ಕಮಿಟಿಯನ್ನು ಕೂಡ ಪ್ರಾರಂಭ ಆಗಿದೆ. ಎಂಕ್ವೈರಿ ಈಸ್ ಗೋಯಿಂಗ್ ನಡೀತಾ ಇದೆ. ಎಂಕ್ವೈರಿ ನಡೀತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾವು ಮೂಡಾದಲ್ಲೇ ಕರೆಯಬಾಯಿತು ಸಭೆನ, ಯಾಕೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಮಾಡ್ತೀವಿ. ಅದನ್ನು ಮೂಡಾ ಯಾವ ಒಂದು ಹಗರಣ ಆಗಿರ್ತಕ್ಕಂಥದ್ದು ಸುಮಾರು 4,000-5,000 ಸೈಟ್ ನಿವೇಶನ ಹಂಚಿಕೆ ಆಗಿರ್ತಕ್ಕಂಥದ್ದು ಏನು ಮಾಧ್ಯಮದ ಮೂಲಕ ಬಂದಿದೆ, ಅದೆಲ್ಲವೂ ಕೂಡ ಎಂಕ್ವೈರಿ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ನಾವು ಮತ್ತೆ ಈ ಸಭೆ ತರ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ, ಇನ್ನು ಈ ಒಂದು ಸುದ್ದಿ ಮಾಧ್ಯಮದ ಮೂಲಕ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಶ್ರೀಮತಿ ಅವರ ಏನು ಕಾನೂನು ಚೌಕಟ್ಟಿನಲ್ಲಿ 50-50 ಇದರಲ್ಲಿ ನಮ್ಮ ಅದು ಅನುಮತಿ ಕೂಡ ಅವರಿಗೆ ಸೈಟ್ ನಿವೇಶನ ಹಂಚಿಕೆ ಆಗಿತ್ತು. ಅದರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ, ಯಾಕಂದರೆ ಮುಡಾ ಅಧ್ಯಕ್ಷನಾಗಿ ಮುಡಾ ಸದಸ್ಯರಾಗಿ ನಾವು ಸ್ಪಷ್ಟೀಕರಣ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯನ್ನು ಕರೆದಿದ್ದೀವಿ. ಅದರ ಪ್ರಯುಕ್ತವಾಗಿ ಮಾನ್ಯ ಸದಸ್ಯರಾದ ನಮ್ಮ ಹರೀಶ್ ಗೌಡರು ಮತ್ತು ರಮೇಶ್ ಬಂಡಿ ಸಿದ್ದೇಗೌಡರು, ತಿಮ್ಮಯ್ಯನವರು ಕೂಡ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ವ್ಯವಸ್ಥೆನೂ ಆಗುತ್ತೆ. ಸಭೆಯಲ್ಲೂ ಕೂಡ ಸಹಕರಿಸಬೇಕಂತ ಹೇಳಿ ಕೈ ಮಾಡ್ತೇನೆ. ನಾನು ಕೂಡ ಅವರೆಲ್ಲರೂ ಕೂಡ ಮೂಡಾ ಮೆಂಬರ್. ಈಗ 50-50 ಅನುಪಾತದಲ್ಲಿ ಭೂಮಿ ಕೊಡಬೇಕು ಅಂತೇಳಿ ಗೆಜೆಟ್ ನೋಟಿಫಿಕೇಷನ್ ಆಗೈತೆ, ಮತ್ತು 50-50 ಪರಿಹಾರ ಕೊಡಲೇಬೇಕು ಅಂತ ಅಂದ್ಬಿಟ್ಟು 2020ರಲ್ಲಿ ಆದೇಶ ಆಗೈತೆ ಹೈಕೋರ್ಟ್. ಅದಕ್ಕೆ ಗೆಜೆಟ್ ನೋಟಿಫಿಕೇಷನ್ ಆಗೈತೆ. 1 ನಿಮಿಷ, ಗೆಜೆಟ್ ನೋಟಿಫಿಕೇಷನ್ ಆಗೈತೆ 2015. ಇದನ್ನು ನಾನು ನಿಮಗೆ ಒಂದು ಸ್ವಲ್ಪ ವಿವರಿಸಿ ಹೇಳ್ತೀನಿ. ನಾನು ಪೂರ್ಣ ಹೇಳ್ತೀನಿ. 2015ರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಏನು ಹಿಂದೆ ಸರ್ಕಾರ ತೀರ್ಮಾನ ಮಾಡಿರ್ತದೆ.
60 ಮತ್ತು 40 ರೇಷಿಯೋದಲ್ಲಿ ಮೂಡಾಗೆ 60%, 40% ರೈತರಿಗೆ ಕೊಡಬೇಕು ಅಂತ ಏನು ಗೆಜೆಟ್ ನೋಟಿಫಿಕೇಶನ್ ಹಿಂದೆ ಆದೇಶ ಆಗಿರ್ತದೆ, ಅದನ್ನ ಪರಿಶೀಲನೆ ಮಾಡಿ 50-50 ಅನುಪಾತದಲ್ಲಿ ಮಾಡಬೇಕು ಅಂತೇಳಿ 2015ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ. ಅದ್ರ ಮೇಲೆ ಸುಂದರಮ್ಮ ಅಂತೇಳಿ ಈ ಅನುಪಾತದ ಪ್ರಕಾರ ನನ್ನ ಜಮೀನನ್ನ ನಮ್ಮ ಗಮನಕ್ಕೆ ತರದೇ ಲ್ಯಾಂಡ್ ಎಕ್ವಿಷನ್ ಮಾಡ್ಕೊಂಡಿದ್ದೀರಿ, ಮೂಡದಲ್ಲಿ ಹಂಚಿದಿರಿ ಅಂತೇಳಿ ಅವರು ಅರ್ಜಿಯನ್ನು ಕೊಟ್ಟು, ಜೊತೆಗೆ ನಾವು ಏನೂ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ. ಸುಮಾರು ರಾಂಪುರದ ಜಮೀನು 2 ಎಕರೆ, ಶ್ರೀರಾಮ್ಪುರ ಜಮೀನು ಹಿಂದೆವರೆಗೂ ಕೊಡ್ಬೋದು ಅಂತ ಮಾಡ್ತಾ ಅಥವಾ ಅಲ್ಲಿಂದ ಹೊಸದಾಗಿರತಕ್ಕಂಥ ಲೇಔಟ್ ಕೊಡ್ಬೋದು ಅಂತ ಮಾಡ್ತಾ 2014ರ ಹಿಂದೆ ಮತ್ತು 2015 ಅಲ್ಲಿ ತನಕ ಯಾವುದು ಜಮೀನು ಕೊಟ್ಟಿರೋದಿಲ್ಲ. ಅಲ್ಲಿ ತನಕ ಅವರ ಗಮನಕ್ಕೆ ತರದೇ, ಯಾರನ್ನ ಲ್ಯಾಂಡ್ ಅಕ್ವಿಷನ್ ಆಗದೇ ನಾವೇ ಮೂಡಾದಿಂದ ಏನು ನಾವು ಲ್ಯಾಂಡ್ ಅದನ್ನು ಡೆವಲಪ್ ಮಾಡಿಬಿಟ್ಟಿದ್ದೀವಿ, ಅವ್ರಿಗೆ 50-50 ಅನುಪಾತದಲ್ಲಿ ಕೊಡಬೇಕು ಅಂತ ಮಾಡಿರ್ತದೆ. ಅದು 2000 ಇದಿದೆ, ಇಲ್ಲಿದೆ. ಒಂದು ನಿಮಿಷ ಕೊಡ್ಬೇಕಾ ಅಂತ ಸರ್, ನಾನು ಕೊಡೋದಕ್ಕೆ ಹೌದು 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 ಆಗಿದೆ. ಇದು ಏನು 50-50 ಅನುಪಾತದಲ್ಲಿ ನಾವು ಭೂಮಿ ಕೊಡಬೇಕು ಅಂತ ಅನ್ನೋದನ್ನ ನೋಡಿ 2009ನೇ ಇಸ್ವಿಲಿ ಕೂಡ ಆ್ಯಕ್ಟ್ ಆಗುತ್ತೆ. ಅದರಲ್ಲಿ ನಾವು ಯಾರು ಭೂಮಿ ಕಳ್ಕೊಂಡಿರ್ತಾರೆ ರೈತರು, ಅವ್ರಿಗೆ ಭೂಮಿನ ಕೊಳ್ಳೇಬೇಕು, ಬದಲಿ ನಿವೇಶಗಳನ್ನ ಹಂಚಿಕೆನ ಮಾಡಲೇಬೇಕು ಅಂತ ಅನ್ನೋದು 2009ನೇ ಇಸ್ವಿಲಿ ಆಗುತ್ತೆ. 1991ರಲ್ಲಿ ಯಾರು ಮೂಡಾಗೆ ಭೂಮಿನ ಕೊಟ್ಟಿರ್ತಾರೆ ಒಪ್ಪಂದದ ಮೇರೆಗೆ, ಪರಸ್ಪರ ಒಪ್ಪಂದದ ಮೇರೆಗೆ 1991ನಲ್ಲಿ, ಆವಾಗ ಎಕರೆಗೆ ಒಂದು ಸೈಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಪ್ರೋತ್ಸಾಹಕ ನಿವೇಶನವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಆಗಿರ್ತದೆ. ಇವ್ರು ಡಿನೋಟಿಫೈ ಆಗಿರುವಂಥವಕ್ಕೆ ಡಿನೋಟಿಫಿಕೇಶನ್ ಆಗಿರುವಂಥವಕ್ಕೆ ಮತ್ತೆ ಇವರು ಉಪಯೋಗಿಸ್ಕೊಂಡ್ಬಿಟ್ಟಿದ್ರೆ, ಪ್ರಾಧಿಕಾರ ಉಪಯೋಗಿಸ್ಕೊಂಡಿದ್ರೆ ಅವ್ರಿಗೆ ಬದಲಿಯಾಗಿ ಭೂಮಿ ಕೊಡಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಟ್ ಆಗುತ್ತೆ 1989ನಲ್ಲಿ. ಅದನ್ನು ಕೊಡೋಕ್ಕಾಗೋದಿಲ್ಲ, ಮೂಡಾಗೆ ಲಾಸ್ ಆಗುತ್ತೆ, ಪ್ರಾಧಿಕಾರಕ್ಕೆ ಲಾಸ್ ಆಗುತ್ತೆ ಅಂತ ಅನ್ನೋದನ್ನು ಮನಗಂಡು 40-60 ರೇಷಿಯೋಲ್ಲಿ ಕೊಡಬೇಕು ಅಂತ ಅಂದ್ಬಿಟ್ಟು 1989ನಲ್ಲೇ ಮತ್ತೆ ಇನ್ನೊಂದು ರೆಸಲ್ಯೂಷನ್ ಪಾಸ್ ಆಗುತ್ತೆ. ಅದಾದ ನಂತರ ಸಾಮಾನ್ಯವಾಗಿ ಸುಮಾರು ಜನ ಯಾರು ಭೂಮಿ ಕಳ್ಕೊಂಡಿರ್ತಾರೆ, ಡಿನೋಟಿಫಿಕೇಶನ್ ಆದಮೇಲೂ ಭೂಮಿ ಕಳ್ಕೊಂಡಿರ್ತಾರೆ, ಅವ್ರಿಗೆಲ್ರಿಗೂ ಬದಲಿಯಾಗಿ ಜಾಗವನ್ನು ಕೊಟ್ಕೊಂಡು ಬರ್ತಾ ಇರ್ತದೆ ಸರ್ಕಾರ ಮತ್ತು ಪ್ರಾಧಿಕಾರ. 2020ನೇ ಇಸ್ವಿಲಿ 40-60 ಒಪ್ಪಲ್ಲ ರೈತರುಗಳು. 40-60 ಒಪ್ಪದೇ ಇದ್ದಾಗ ಪ್ರಾಧಿಕಾರದ ಸಭೆಯಲ್ಲಿ ಪ್ರಾಧಿಕಾರದಲ್ಲಿ ಯಾರು ಕಮಿಷನರ್ ಆಗಿರ್ತಾರೆ ಅವರು 50-50 ಅನುಪಾತದಲ್ಲಿ ಕೊಡಬೇಕು ಅಂತ ಅಂದ್ಬಿಟ್ಟು ಪ್ರೋತ್ಸಾಹಕವಾಗಿ ರೈತರುಗಳಿಗೆ ಉಪಯೋಗ ಆಗಬೇಕು ಅಂತ ಅಂದ್ಬಿಟ್ಟು 2020ನೇ ಇಸ್ವಿಲಿ ಅದೊಂದು ನಿರ್ಣಯ ಮಂಡಿಸ್ತಾರೆ. ಆ ನಿರ್ಣಯದ ಪ್ರಕಾರ 50-50 ಅನುಪಾತದಲ್ಲಿ ಇವತ್ತವರೆಗೆ ಯಾರ್ಯಾರು ಭೂಮಿಯನ್ನು ಕಳ್ಕೊಂಡಿರ್ತಾರೆ, ಭೂಮಿಯನ್ನು ಪ್ರಾಧಿಕಾರ ವಹಿಸ್ಕೊಂಡಿರ್ತದೆ ಅಂಥವ್ರು ಕೊಡುವಂಥ ಕೆಲಸನ ಮಾಡ್ಕೊಂಡು ಬರ್ತಾಯಿದೆ.